ಮತ್ತ ರಾಜ್ಯಾಧ್ಯಕ್ಷ ಮುಂದುವರ್ಸ್ತೀನಿ, ಅವನೇ ಮುಖ್ಯಮಂತ್ರಿ ಮಾಡೋದು. ಬಿಜೆಪಿಗೆ ಅದಕ್ಕೆ ಸುಡಾಡಿ ಹೋಗ್ಬೇಕ್ರಿ. ಯಡಿಯೂರಪ್ಪನ ಮಾರಿ ನೋಡ್ಲಕ್ಕ ಏನು ವಿಜೇಂದ್ರ ಹಿಂದ ಜಿ ಅನ್ಕೋತ ಹೇಳಕ್. ನಾ ಜಿ ಅನ್ನೋ ಮಗ ಅಲ್ಲ. ಅದ್ರಾಗಿ ವಿಜೇಂದ್ರ ಅಂತ ಒಬ್ಬ ಕ್ರಿಮಿನಲ್ ಜಿ ಅನ್ನೋದು ನಮ್ಮ ಕಡೆ ಏನೇ ಇಲ್ಲ. ಯಾರ ಕೂಡ ಮಾತಾಡಿಲ್ರಿ ನಾ. ಇನ್ನೂ ಇವ್ರದ್ದು ನೋಡ್ತೀನಿ ಬಿಜೆಪಿ ಅವ್ರ ನಡೆ. ಕೊನೆಯದಾಗಿ ಸರ್ SIT ಸರ್ ಧರ್ಮಸ್ಥಳದ ವಿಚಾರ ಎಲ್ಲೋ ಒಂದ್ ಕಡೆ ಹಿಂದೂ ದೇವರುಗಳನ್ನ ಟಾರ್ಗೆಟ್ ಮಾಡುವಂತ ನೋಡಿ, ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಲಕತ್ತಾರ. ಹಿಂದೂ ದೇವಸ್ಥಾನಗಳು ಇವತ್ತು ನೋಡ್ರಿ, ಅಲ್ಲಿ SDP ಆದವ್ರಿಗೆ ಏನ್ ಕೆಲಸ ಐತಿ? ಅವ್ರು ಪ್ರತಿಭಟನೆ ಮಾಡ್ತಾರ ಮಕ್ಕಳು. ಅವ್ರು ಯಾರು? ಅವರು ದೇಶದ್ರೋಹಿಗಳು. ಹನ್ನೊಂದ್ ಕಡೆ ಹುಡುಕಿದ್ರು ಏನು ಸಿಕ್ಕಲ್ಲ. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಒಂದ್ ರೀತಿ ಅಪಮಾನ ಮಾಡಬೇಕು. ಹಿಂದೂ ಧರ್ಮದ ದೇವಸ್ಥಾನಗಳನ್ನ ಒಂದ್ ರೀತಿ ಟಾರ್ಗೆಟ್ ಮಾಡಿ, ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಮಾಡಿದ್ರ, ಶನಿ ಶಿಗ್ನಾಪುರದಲ್ಲಿ ಮಾಡಿದ್ರ, ಇವತ್ತು ಧರ್ಮಸ್ಥಳ ಐತಿ, ನಾಳೆ ವೀರಭದ್ರೇಶ್ವರ ಬರ್ತಾನೆ. ವೆಂಕಟೇಶ್ವರದ ಮುಗಿದೋಗೈತಿ. ಈಗ ಅಲ್ಲಿನೂ ಉಂಡಿ ಒಳಗ ಅದು ಇದು ಹಾಕ್ಯಾರತ್ ಬತ್ತಲ್ಲ. ಅಂದ್ರ ಒಟ್ಟಾರೆ ಈ ದೇಶದಲ್ಲಿ ಕಮ್ಯುನಿಸ್ಟ್ ಕೊಡುವಂತಹ ಒಬ್ಬ ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗ ಸಿದ್ದರಾಮಯ್ಯ ಕುಪಾಪೋಷಿತ SIT. ಆ SITಗೂ ಏನು ಸಿಗಲಾಗೈತಿ. ಯಾವನೋ ಲೋಪರ್ ಸುಳ್ಳ ಮಾತು ಕೇಳಿದ್ರು ಎಲ್ಲ. SIT ನೇಮಿಸಿ ಒಬ್ಬ IGP ಲೆವೆಲ್ ಹೋಗಿ ಅಲ್ಲಿ ಕೂತು ಅಂದ್ರ ಹಿಂದೂಗಳನ್ನ ಅಪಮಾನ ಮಾಡೋದು. ಸರ್ಕಾರದ ಮನಸ್ಥಿತಿನೇ ಹಿಂದೂ ವಿರೋಧಿ. ಒಟ್ಟೆ ಹಿಂದೂಗಳನ್ನ ಟಾರ್ಗೆಟ್ ಈ ದೇಶನಾಗ ಆಗ್ಲಕತ್ತೈತಿ. ಸುಮ್ಮನೆ ನರೇಂದ್ರ ಮೋದಿ ಅವ್ರ ಅದಾರ, ಯೋಗಿ ಆದಿತ್ಯನಾಥ್ ಅವ್ರ ಅದಾರ ಅಂತೇಳಿ ಸ್ವಲ್ಪ ಏನೋ ಹಿಂದೂಗಳು ಅದಾರ. ಇಲ್ಲಿ ಕರ್ನಾಟಕದಾಗಂತರೂ ಇದು ಸಾಬರ್ ಪಾರ್ಟಿ, ಇದು ಸಾಬರ್ ಸರ್ಕಾರ.